ನಮಸ್ತೆ ಆತ್ಮೀಯ ಶಿಕ್ಷಕ ಬಂಧುಗಳೇ. ಈ ಒಂದು ವಿಡಿಯೋದಲ್ಲಿ 2026-27ನೇ ಸಾಲಿಗೆ ಶಾಲಾ ದಾಖಲಾತಿ ಪ್ರಕಟಣೆಯನ್ನ ಫಿಲ್ ಮಾಡುವಂಥದ್ದು ಹೀಗೆ ನಮ್ಮ ಶಾಲಾ ಅಗತ್ಯತೆಗಳಿಗೆ ತಕ್ಕಂತೆ ನಮ್ಮ ಶಾಲೆಯ ಬ್ಯಾಕ್ಗ್ರೌಂಡ್ ಲೋಗೋದೊಂದಿಗೆ ಹೀಗೆ ಚೇಂಜ್ ಮಾಡ್ಬೋದು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಕ್ಲಿಕ್ ಇಯರ್ ಶಾಲಾ ದಾಖಲಾತಿ ಪ್ರಕಟಣೆ 2026-27. ಸೊ ಅದಕ್ಕಿಂತ ಮುಂಚೆ ಈ ಸೂಚನೆಗಳಲ್ಲಿ ಕೊಡಲಾಗಿದೆ. ದಯವಿಟ್ಟು ಇದನ್ನು ಓದ್ಕೊಳ್ಳಿ, ಅದರಂತೆ ಪಾಲಿಸಿ. ಶಾಲಾ ಬ್ಯಾಕ್ ಗ್ರೌಂಡ್ ಅನ್ನು ಚೇಂಜ್ ಮಾಡೋದಕ್ಕೆ ನಿಮ್ಮ ಹತ್ರ ಯಾವುದು ಇಮೇಜಸ್ ಇಲ್ಲ ಅಂದ್ರೆ ಒಂದಷ್ಟು ಡಿಫಾಲ್ಟ್ ಆಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಲೋಗೋ ಮತ್ತೆ ಬ್ಯಾಕ್ ಗ್ರೌಂಡ್ಸ್ ಅನ್ನ. ಸೊ ನಿಮ್ಮ ಅಗತ್ಯತೆಗೆ ತಕ್ಕಂತೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಇದ್ರ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಡೌನ್ಲೋಡ್ ಇಮೇಜ್ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಬಹುದು. ಸೇಮ್ ಈ ಲೋಗೋಸು ಅಷ್ಟೇ, ತಾವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಒಂದು ಡೌನ್ಲೋಡ್ ಇಮೇಜ್ ಆಗಿ. ಇಲ್ಲಿ ಕ್ಲಿಕ್ ಇಯರ್ ಶಾಲಾ ದಾಖಲಾತಿ ಪ್ರಕಟಣೆ, ಇದ್ರ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ಈ ಒಂದು ಪುಟಕ್ಕೆ ತಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ. ಆದ್ಮೇಲೆ ತಾವಿಲ್ಲಿ ಗಮನಿಸಬಹುದು, ಮೇಲೆ ಒಂದು 4 ಐಕಾನ್ಗಳು ಶೋ ಆಗ್ತಾ ಇರುವಂತದ್ದು. ಒಂದು ಹೊಸ ಅಂಶ, ಲೋಗೋ ಬದಲಿಸಿ, ಬ್ಯಾಕ್ ಗ್ರೌಂಡ್, ಪ್ರಿಂಟ್. ಸೊ ಈ 4 ಆಪ್ಷನ್ಗಳನ್ನ ತಾವು ಉಪಯೋಗಿಸಿಕೊಂಡು ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಸೆಟ್ ಮಾಡಬಹುದು, ಮತ್ತೆ ನಿಮ್ಮದೇ ಆದಂತ ಲೋಗೋವನ್ನ ಬದಲಿಸಬಹುದು, ಮತ್ತೆ ನಿಮ್ಮದೇ ಆದಂತ ವಿಷಯವನ್ನ ಸೇರಿಸಬಹುದು, ಪ್ರಿಂಟ್ ತೆಗೆದುಕೊಬಹುದು. ಈಗ ನಾನು ನಿಮ್ಮ ಶಾಲೆಯ ಹೆಸರನ್ನ ಇಲ್ಲಿ ಟೈಪ್ ಮಾಡಿ ಇದ್ರ ಮೇಲೆ ತಾವು ಕ್ಲಿಕ್ ಮಾಡಿದಾದ್ರೆ ಇದು ಎಡಿಟಬಲ್ಗೆ ಅವಕಾಶ ಮಾಡಿಕೊಡುತ್ತೆ. ಸೊ ಇದನ್ನು ನೀವು ಅಳಿಸುವುದರ ಮೂಲಕ ಸೊ ನಿಮ್ಮ ಶಾಲೆಯ ಹೆಸರನ್ನ ತಾವಿಲ್ಲಿ ಟೈಪ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡದಲ್ಲಿ ಮಾಡ್ಕೊಳ್ಳಿ, ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ಅಲ್ಲಿ ಮಾಡ್ಕೊಬಹುದು. ಹಾಗೆ ಇಲ್ಲಿ ಅಷ್ಟೇ ತಾವು ಬದಲಿಸೋದಕ್ಕೆ ಅವಕಾಶ ಇರುವಂತದ್ದು. ಹಾಗೆ ಇಲ್ಲಿ ಉಚಿತವಾಗಿ ಒಂದಷ್ಟು ಸರ್ಕಾರದಿಂದ ನೀಡುತ್ತಿರುವಂತಹ ಸೌಲಭ್ಯಗಳ ಬಗ್ಗೆ ನಾನು ಇಲ್ಲಿ ಡಿಫಾಲ್ಟ್ ಆಗಿ ಕೊಟ್ಟಿದ್ದೇನೆ. ಸೊ ಇದನ್ನು ನೀವು ಎಡಿಟ್ ಮಾಡ್ಕೊಬಹುದು. ಇದರ ಜೊತೆಗೆ ನೀವು ಹೊಸದಾಗಿ ಸೇರಿಸೋದಕ್ಕೂ ಅವಕಾಶ ಇದೆ. ನಿಮ್ಮ ಶಾಲೆಯ ಸೌಲಭ್ಯಗಳಿಗೆ ಅಗತ್ಯತೆಗೆ ತಕ್ಕಂತೆ ತಾವು ಇದೆಲ್ಲ ಮಾರ್ಪಾಡುಗಳನ್ನ ಮಾಡ್ಕೊಬಹುದು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂತ ಟೆಸ್ಟ್ ಅನ್ನ ಟೈಪ್ ಮಾಡ್ಕೊಬಹುದು. ಅದೇ ರೀತಿಯಾಗಿ ಒಂದಷ್ಟು ಕೊಟೇಶನ್ಸ್ ಹಾಕೋದಕ್ಕೆ ಅವಕಾಶ ಇದೆ. ಸೊ ಕೊಟೇಶನ್ಸ್ ಅನ್ನು ನೀವು ಇಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಆಲೋಚನೆಯಲ್ಲಿ ಇರುವಂತಹ ಅಥವಾ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರುವಂತಹ ಅಥವಾ ನಿಮ್ಮ ಶಾಲೆಗೆ ಅನ್ವಯವಾಗುವಂತಹ ಒಂದಷ್ಟು ಸ್ಲೋಗನ್ಸ್ ಅನ್ನು ಅಥವಾ ಹಾಕೊಬಹುದು. ಇಲ್ಲಿ ಕೊನೆಯದಾಗಿ ಸಂಪರ್ಕಿಸಿ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಶಾಲೆಯ ದೂರವಾಣಿ ಸಂಖ್ಯೆಗಳನ್ನ ಆಡ್ ಮಾಡ್ಕೊಬಹುದು. ಇಲ್ಲಿ ಶಾಲಾ ವಿಳಾಸ ಇದೆ. ಸೊ ಇದನ್ನ ಅಳಿಸುವುದರ ಮೂಲಕ ನಿಮ್ಮ ಶಾಲೆಯ ವಿಳಾಸ ಮತ್ತೆ ಮುಖ್ಯ ಶಿಕ್ಷಕರ ಹೆಸರನ್ನು ತಾವಿಲ್ಲಿ ಹಾಕೊಬಹುದು. ನಾನು ಇಲ್ಲಿ ವಿಶೇಷ ಸೌಲಭ್ಯಗಳ ಪಕ್ಕದಲ್ಲಿ ಇನ್ನೊಂದು ಕಾಲಂ ಬರಬೇಕು ಅನ್ಕೊಳ್ತೀನಿ. ಇಲ್ಲಿ ಹೊಸ ಸೌಲಭ್ಯವನ್ನ ಕ್ಲಿಕ್ ಮಾಡಿದ ತಕ್ಷಣ, ಹೊಸ ಅಂಶವನ್ನ ಕ್ಲಿಕ್ ಮಾಡಿದ ತಕ್ಷಣ ಸೊ ತಾವಿಲ್ಲಿ ಗಮನಿಸಬಹುದು ಹೊಸ ಅಂಶ ಬಂದಿದೆ. ಇನ್ನೂ ಒಂದಷ್ಟು ಕೊಟೇಶನ್ಸ್ ಅನ್ನ ನೀವು ಇಲ್ಲಿ ಸೇರಿಸ್ಕೊಬಹುದು. ಈಗ ನಾನು ಇಲ್ಲಿ ಡಿಫಾಲ್ಟ್ ಆಗಿ ಒಂದು ಲೋಗೋ ಕೊಟ್ಟಿದ್ದೀನಿ. ಇಲ್ಲ ಅದು ಬೇಡ, ನನಗೆ ನಮ್ಮದೇ ಶಾಲೆಯ ಲೋಗೋ ಇದೆ ಅಥವಾ ನಮ್ಮದೇ ಮಕ್ಕಳನ್ನ ನಾನು ಹಾಕೊಳ್ತೀನಿ ಅಂದ್ರೆ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ಗ್ಯಾಲರಿಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಈಗಾಗಲೇ ನಾನು ಆಗ್ಲೇ ಒಂದು ಇಮೇಜ್ ಅನ್ನ ಡೌನ್ಲೋಡ್ ಮಾಡಿದ್ನಲ್ಲ, ಸೊ ಆ ಇಮೇಜ್ ಅನ್ನ ನಾನು ಇಲ್ಲಿ ಬದಲಿಸ್ತೀನಿ. ತಾವಿಲ್ಲಿ ಗಮನಿಸಬಹುದು ಇಮೇಜ್ ಕುತ್ಕೊಂಡಿದೆ. ಸೊ ಹಾಗೆ ನನಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಬೇಕು, ನಮ್ಮದೇ ಅಂತ ಶಾಲೆಯ ಒಂದು ಸೀನರಿಯನ್ನ ಹಾಕೊಬೇಕು ಅಂತಿದ್ರೆ ಸೊ ಅಥವಾ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಾಯ್ತು ಅಂದ್ರೆ ಸೊ ಅದು ಬಂದು ಕೂತ್ಕೊಳ್ಳುತ್ತೆ. ಇಲ್ಲ ನನಗೆ ಇದು ಸರಿ ಹೋಗ್ಲಿಲ್ಲ, ಮತ್ತೊಂದು ಬೇಕು ಅಂತ ಹೇಳೋದಾದ್ರೆ ಸೇಮ್ ನೀವು ಇದನ್ನ ಬದಲಿಸಬಹುದು. ಬದಲಿಸಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಾವು ಹಾಕೊಬಹುದು. ಸೊ ಈಗ ಇದೆಲ್ಲ ಆದ್ಮೇಲೆ ಕೊನೆಯದಾಗಿ ಇವೆಲ್ಲವನ್ನು ಫಿಲ್ ಆದ್ಮೇಲೆ ಇಲ್ಲಿ ಪ್ರಿಂಟ್ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಪ್ರಿಂಟ್ಗೆ ರೆಡಿ ಆಗಿದೆ. ತಾವಿಲ್ಲಿ ಗಮನಿಸಬಹುದು ಪ್ರಿಂಟ್ ಸೈಜ್ ಅಂತೇಳಿ ಒಂದು 2 ಇದರಲ್ಲಿ ಬರ್ತಾ ಇದೆ ನಮ್ಗೆ. ಇಲ್ಲಿ ಲೆಟರ್ ಅಲ್ಲಿ ಇದೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ A4 ಸೈಜ್ಗೆ ತಾವು ಕುಣಿಸ್ಕೊಬೇಕಾಗುತ್ತೆ. A4 ಸೈಜ್ ಇಲ್ಲಿ A4 ಸೈಜ್ಗೆ ತಾವು ಸೆಲೆಕ್ಟ್ ಮಾಡಿಕೊಂಡು ಸೇವ್ PDF ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗುತ್ತದೆ.